ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ನಮ್ಮ ಮನೆಯವ್ರ ಜೊತೆ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಈ ವ್ಲಾಗ್ ಹೇಗಿತ್ತು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ಟೆಂಪಲ್ಲು ನಮ್ಮ ಬೆಂಗಳೂರಿನ ಜಯನಗರ 9th ಬ್ಲಾಕಲ್ಲಿದೆ. ಹನುಮ ಜಯಂತಿ ಪ್ರಯುಕ್ತ ರಾಗಿಗುಡ್ಡ ದೇವಸ್ಥಾನದಲ್ಲಿ 10 days ಜಾತ್ರಾ ಮಹೋತ್ಸವ ಆಯೋಜಿಸಿದ್ರು. ಹಾಗಾಗಿ ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರ ಜೊತೆ ಹೊರಟಿದ್ದೀನಿ. ಈ ಟೆಂಪಲ್ಗೂ ರಾಗಿಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ನೇಮ್ ಬರೋದಕ್ಕೂ ಒಂದು ಇತಿಹಾಸ ಇದೆ. ಅದೇನಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ರಾಗಿನ ಯಥೇಚ್ಛವಾಗಿ ಬೆಳೀತಿದ್ರಂತೆ. ಒಂದು ಸಲ ದೇವರು ಯೋಗಿ ರೂಪದಲ್ಲಿ ಒಂದು ಮನೆಗೆ ರಾಗಿ ಕಣಗಳನ್ನ ಭಿಕ್ಷೆ ಬೇಡಕ್ಕೆ ಅಂತೇಳಿ ಹೋಗ್ತಾರಂತೆ. ಸಾಮಾನ್ಯವಾಗಿ ಮನೆಯ ಯಜಮಾನಿಯಾಗಿದ್ದ ಅತ್ತೆ ಇಂಥ ಯೋಗಿಗಳಿಗೆ ಒಂದೆರಡು ಮುಷ್ಟಿ ರಾಗಿ ಅಷ್ಟೇ ಕೊಡ್ತಾ ಇದ್ರಂತೆ. ಹೀಗಿರುವಾಗ ಒಂದು ದಿನ ಅವರ ಸೊಸೆ ಒಂದು ಮೊರದ ತುಂಬ ರಾಗಿನ ಯೋಗಿಗಳಿಗೆ ದಾನವಾಗಿ ಕೊಡುತ್ತಿರುವುದನ್ನು ಅವ್ರು ನೋಡಿದ್ರಂತೆ. ಅದಲ್ಲದೆ ಆ ಯೋಗಿಗೆ ಕೊಟ್ಟಿರುವಂತಹ ರಾಗಿನೆಲ್ಲ ಮತ್ತೆ ವಾಪಸ್ ಹಿಂದಕ್ಕೆ ತಗೊಂಡಿದ್ದಾರೆ. ಪಾಪ ಅವರಿಗೆ ಗೊತ್ತಿಲ್ಲ ಯೋಗಿ ರೂಪದಲ್ಲಿ ದೇವರೇ ಬಂದಿದ್ದಾರೆ ಅಂತೇಳಿ. ಇದರಿಂದ ಕೋಪಗೊಂಡಂಥ ಯೋಗಿ ರೂಪದಲ್ಲಿರುವಂತಹ ದೇವರು ತಕ್ಷಣವೇ ಅವರಿಗೆ ಪ್ರತ್ಯಕ್ಷ ಆಗಿ ಶಾಪ ಕೊಟ್ಟಿರೋದಂತೆ, ಅವರ ರಾಗಿ ರಾಶಿ ಎಲ್ಲ ಕಲ್ಲಾಗಲಿ ಅಂತೇಳಿ. ಸೊ ಅಂದಿನಿಂದ ಇಂದಿನವರೆಗೂ ಆ ಕಲ್ಲಾಗಿರುವಂಥ ಇದಕ್ಕೆ ರಾಗಿಗುಡ್ಡ, ಸುತ್ತಮುತ್ತಲಿನ ಪ್ರದೇಶಕ್ಕೆ ರಾಗಿಗುಡ್ಡ ಅಂತ ಹೆಸರು ಬಂದಿದೆ. ಕೆಲವರು ಈ ಪ್ರದೇಶದಲ್ಲಿ ರಾಗಿನ ಯಥೇಚ್ಛವಾಗಿ ಬೆಳೀತಾ ಇದ್ರು, ಹಾಗಾಗಿ ಈ ಪ್ರದೇಶಕ್ಕೆ ರಾಗಿಗುಡ್ಡ ಅಂತೇಳಿ ಹೆಸರು ಬಂದಿದೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಗೆ ಈ ಥರ ಜಾತ್ರಾ ಮಹೋತ್ಸವ ನಡೆಸ್ತಾರೆ. ತುಂಬ ಜನ ಬಂದು ಸೇರ್ತಾರೆ. ಬಟ್ ನಾವಿದು ಕೊನೆ ದಿನ ಹೋಗಿದ್ದು, ಅಂದರೆ ಮುಗಿಯೋ ದಿನ ಹೋಗಿದ್ದು. ಸೊ ಅಷ್ಟು ಜನ ಇರಲಿಲ್ಲ. ನೋಡಿ, ಇದು ದೇವಸ್ಥಾನದ ಆರ್ಚು. ಸೊ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ನನಗಂತೂ ಈ ನವಿಲುಗರಿ ಅಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮಗೆ ಈ ಥರ ಚಪ್ಪಲಿ ಬಿಡೋದಕ್ಕೆ ಅಂತೇಳಿ ಈ ಥರ ಬ್ಯಾಗ್ಗಳನ್ನ ನೇತಾಕಿದ್ದಾರೆ. ಅದರಲ್ಲಿ ನಾವು ಚಪ್ಪಲಿನ ಅದರೊಳಗಡೆ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟರೆ ನಮಗೊಂದು ಟೋಕನ್ ಕೊಡ್ತಾರೆ. ಸೊ ಅದು ಇಟ್ಕೊಂಡು ನಾವು ಆ ಚಪ್ಪಲಿನ ಅಲ್ಲಿ ಕೊಟ್ಬಿಟ್ಟು ಹೋಗಬೇಕು. ಬಟ್ ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ಬೇರೆ ದೇವಸ್ಥಾನದಲ್ಲಿ ಚಪ್ಪಲಿ ಬಿಡೋದಕ್ಕೂ ಒಂದು ಜೊತೆಗೆ ಇಂತಿಷ್ಟು ಅಂತ ಅಮೌಂಟ್ ತಗೋತಾರೆ. ಬಟ್ ಈ ದೇವಸ್ಥಾನದಲ್ಲಿ ಯಾವುದಕ್ಕೂ ಅಮೌಂಟ್ ಈಸ್ಕೊಳ್ಳಲ್ಲ. ಅದೊಂದು ನನಗೆ ತುಂಬ ಖುಷಿ ಆಯಿತು. ನೈಟ್ ಹೊತ್ತು ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕೆ ಅಂದರೆ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ. ನಾವು ಹೋದಾಗ ಮಧ್ಯಾಹ್ನ 4 ಗಂಟೆ ಆಗಿತ್ತು. ಸೊ ಇಲ್ಲೆಲ್ಲ ನೈಟ್ ಹೊತ್ತು ಬಂದರೆ ನೀರು ಫ್ಲೋ ಆಗ್ತಾ ಇರುತ್ತೆ, ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನದ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಿದ್ದಂಗೆ ನಾವು ನಮಗೆ ಕೈಕಾಲು ತೊಳ್ಕೊಳ್ಳೋಕ್ಕೆ ಅಂತೇಳಿ ಪ್ಲೇಸ್ ಇದೆ. ಏನಕ್ಕೆ ಅಂದರೆ ಚಪ್ಪಲಿ ಎಲ್ಲ ಮುಟ್ಟಿರ್ತೀವಲ್ಲ, ಹಾಗಾಗಿ ಸೊ ಕೈಕಾಲು ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂಥೇಳಿ ಫಸ್ಟು ಕೈಕಾಲು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ವಾತಾವರಣ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ, ಲಾಸ್ಟ್ ಡೇ ಅಲ್ವಾ ಅಂಥೇಳಿ. ಬಟ್ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ದರ್ಶನ ಕೂಡ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಬನ್ನಿ ಮೊದಲಿಗೆ ಗಣಪತಿ ದರ್ಶನ ಮಾಡಿಸ್ತೀನಿ ನಿಮಗೆ. ನಮ್ಮ ಗಣಪತಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ನೋಡಿ, ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋದು.
ಇದನ್ನೇ ರಾಗಿಗುಡ್ಡ ಟೆಂಪಲ್ ಅಂತ ಹೇಳ್ತಾರೆ. ಮುಂಚೆ ಈ ಥರ ಎಲ್ಲ ಶೀಟ್ಸು ಸ್ಟೆಪ್ ಮೇಲೆ ಈ ಥರ ಎಲ್ಲ ಕಂಬಿ ಎಲ್ಲ ಹಾಕಿರಲಿಲ್ಲ. ಇವಾಗ ಮಾಡಿರೋದು, ಈಗ ಒಂದು 2 ವರ್ಷದಿಂದ ಮಾಡಿರೋದು ಇದು. ಮುಂಚೆ ಎಲ್ಲ ಬೆಟ್ಟ ಹಂಗೆ ಹತ್ಕೊಂಡು ಹೋಗೋ ಥರ ಇತ್ತು. ಇವಾಗ ಈ ಥರ ಸಿಸ್ಟಮ್ ಮಾಡಿರೋದು. ನೋಡಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೂಕು ನುಗ್ಲು ಇಲ್ದಲೆ ಆರಾಮಾಗಿ ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ಈಚೆ. ಹಾಗೆ ಬಂದು ಸ್ವಲ್ಪ ಹೊತ್ತು ಈಚೆ ಕೂತ್ಕೊಂಡಿದ್ವಿ. ಅದಾದ ನಂತರ ಸರಿ ಹೊರಡೋಣ ಅಂತ ರಿಟರ್ನ್ ಈಚೆ ಬಂದ್ವಿ. ಹಾಗೆ ರಿಟರ್ನ್ ಬರ್ತಾ ದೇವಸ್ಥಾನದ ವತಿಯಿಂದನೇ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ರು. ನಾವು ಕೂಡ ಪ್ರಸಾದ ಇಸ್ಕೊಂಡು ಈಚೆ ಬಂದ್ವಿ. ನನಗಂತೂ ದೇವಸ್ಥಾನದಲ್ಲಿ ಕೊಡೋ ಅಂಥ ಪ್ರಸಾದ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ರುಚಿ ಇರುತ್ತೆ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ ಹೇಳಿ. ದರ್ಶನ ಎಲ್ಲ ಆದಮೇಲೆ ಈಚೆ ಬಂದಮೇಲೆ ಗಾಡಿ ಹತ್ರ ಬಂದು ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.